छोटा भी कटिंग करके बड़ा बोले तो बड़ा भी रखो, छोड़ते जाइए थूक देखिए। ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಬ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಸೊ ಮನೆ ಹತ್ರ ಪೆಂಡಿಂಗ್ ಕೆಲಸ ಇತ್ತು, ಸೊ ಇವತ್ತು ಬಂದಿದ್ದಾರೆ. ಸೊ ಮತ್ತು ಇವತ್ತು ಬಂದು 2 ಕೋರ್ಸ್ ಮೇಲ್ಗಡೆ ಲಿಂಟ್ಲು ಮೇಲ್ಗಡೆ 2 ಕೋರ್ಸ್ ಗೋಡೆ ಎತ್ತುತ್ತಾರೆ. ಸೊ ಆ ಕೆಲಸ ಇರುತ್ತೆ. ಸೊ ನೋಡೋಣ ಬನ್ನಿ. ಲಾಸ್ಟ್ ಟೈಮ್ ಮಾಡಿದ ಕೆಲಸ ಬಂದ್ಬಿಟ್ಟು ನೋಡಿ, ಸ್ಟೇರ್ ಕೇಸ್ ಇದು ಸೈಡಲ್ಲೆಲ್ಲ ಸೆಂಟ್ರಿಂಗ್ ಬಿಚ್ಕೊಂಡಿದ್ದಾರೆ. ಇದು ಕಾಂಕ್ರೀಟ್ ಬಂದ್ಬಿಟ್ಟು ಈ ಥರ ಆಗಿದೆ. ಲಿಂಟ್ಲದು ಮತ್ತು ಸಂಪುದು ಮಾಡಿದ್ರಲ್ಲ ಕಾಂಕ್ರೀಟ್, ಅದು ಇದು ಸಂಪು. ಸೊ ಸ್ಟೇರ್ ಕೇಸ್ ನೋಡಿ ಈ ಥರ ಬಂದಿದೆ. ಮೇಲ್ಗಡೆ ಲಿಂಟ್ಲು ಎಲ್ಲ ಬಿಚ್ಕೊಂಡಿದ್ದಾರೆ. ಈಗ ಇದು ಸ್ಟೇರ್ ಕೇಸ್ ಮೇಲೆ ಈ ಸಜ್ಜಗಳು ಎಲ್ಲ ಇವ. ಸೊ ಇವಾಗ ಇದ್ರ ಮೇಲ್ಗಡೆ ಬಂದ್ಬಿಟ್ಟು 2 ಕೋರ್ಸು ಗೋಡೆ ಬರುತ್ತೆ ಇದ್ರ ಮೇಲೆ. ಸೊ ಇದು ಮಾರ್ಕ್ ಮಾಡ್ಕೊಂಡಿತ್ತು ನೋಡಿ, ಇಲ್ಲಿ ತನಕ ಗೋಡೆ ಬರುತ್ತೆ, ಇದ್ರ ಮೇಲ್ಗಡೆ ಮೋಲ್ಡ್ ಬರೋದು. ಸೊ ಸಂಪು ಇದು ಮಾಡಿದ್ದಾರೆ. ಈಗ ಇದೇನೋ ಇವತ್ತು ಕ್ಯೂರಿಂಗ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಇವಾಗ ಟ್ಯೂಬ್ ಲೆವೆಲ್ನ ಚೆಕ್ ಮಾಡ್ಕೊಳ್ತಿದ್ದಾರೆ. ಈಗ ಏನು ಮೇಲ್ಗಡೆ 2 ಕೋರ್ಸ್ ಗೋಡೆ ಎತ್ತಬೇಕು. ಸೊ ಟ್ಯೂಬ್ ಲೆವೆಲ್ ಚೆಕ್ ಮಾಡಿಕೊಂಡು 4 ಕಡೆನೂ, ಸೊ ಆಮೇಲಿಂದ ಗೋಡೆ ಕಟ್ಟೋ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಅದು ಟ್ಯೂಬ್ ಲೆವೆಲ್ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ತಾರೆ 2 ಕೋರ್ಸ್ ಎಲ್ಲಿ ತನಕ ಬರುತ್ತೆ ಏನೋ ಎತ್ತ ಅಂತ. ಅದಾದ್ಮೇಲಿಂದ ಬಂದ್ಬಿಟ್ಟು ನೆಕ್ಸ್ಟು 2 ಕೋರ್ಸ್ ಗೋಡೆ ಬಂದಮೇಲೆ ಇದ್ರ ಮೇಲ್ಗಡೆ 1 ಅಡಿ ಬೀಮ್ ಬರುತ್ತೆ. ಬೀಮ್ ಮೇಲೆ ಬಂದು ಮೋಲ್ಡ್ ಬರೋದು. ಸೊ ನೋಡೋಣ ಇವತ್ತು ಎಲ್ಲಿ ತನಕ ಆಗುತ್ತೆ ಏನು ಕೆಲಸ ಅಂತ. ಸೊ ಇವಾಗ ಬೆಳಗ್ಗೆ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಬೆಳಗ್ಗೆ ಶುರು ಮಾಡಿರೋದ್ರಿಂದ ಸಂಜೆ ಒಳಗಡೆ ಸುತ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೋಡೆ. ಇಲ್ಲಿಂದ ಸಿಮೆಂಟ್ ಹಾಕ್ಕೊಂಡು ಶುರು ಮಾಡ್ತಾರೆ. ಶುರು ಮಾಡಿಬಿಟ್ಟು ನೀಟಾಗಿ ಲೆವೆಲ್ ನೋಡ್ಕೊಂಡು ಮಾಡ್ತಾರೆ ಗೋಡೆನ. ಟೋಟಲ್ ಇವತ್ತು 3 ಜನ ಬಂದಿರೋದು ಕೆಲಸಕ್ಕೆ. ಸೊ ಒಬ್ಬರು ಮೇಲ್ಗಡೆ ಇರೋನು ಮೇಸ್ತ್ರಿ, ಅಂದರೆ ಗೋಡೆ ಕಟ್ಟೋದು, ಕೆಳಗಡೆ ಇನ್ನೊಬ್ಬರು ಹಾಲೋ ಬ್ಲಾಕ್ಸ್ನ ಎತ್ಕೊಡೋದಕ್ಕೆ, ಇನ್ನೊಬ್ಬರು ಬಂದ್ಬಿಟ್ಟು ಸಿಮೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಟೋಟಲ್ 3 ಜನ ಬಂದಿದ್ದಾರೆ. ಒಬ್ಬರು ಸಿಮೆಂಟ್ ಮಿಕ್ಸ್ ಮಾಡ್ಕೊಳ್ಳೋದು, ಒಬ್ಬರು ಬ್ಲಾಕ್ಸ್ ಎತ್ಕೊಡೋದು, ಒಬ್ಬರು ಗೋಡೆ ಕಟ್ಟೋದು. बंधन दे के रखता है, बंधन दे के बनाता है ना, तो सॉलिड रहता है। हम टाइम पे डालेंगे, इसी ऐसा नहीं डालेंगे तो कोई काम करेगा पैर पे गिर जाएगा। कोई लोग रख के पूरा नीचे पूरा फ्लोरिंग नीचे डाल दिया, धपा डाल के आराम से डाला। ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಬಂದೆ ನಾನು. ಬನ್ನಿ ಅಲ್ಲಿ ಮಾಡ್ತಿದ್ದಾರೆ ಕೆಲಸ. ಈ ಸೈಡ್ ಆಲ್ರೆಡಿ ಒಂದೇ ಎದ್ದಿದೆ, ಒಂದೇ ಎದ್ದೇಳ್ತಾ ಅದ್ರ ಮೇಲ್ಗಡೆ. ಸೊ ಬೆಳಗ್ಗೆ ಕ್ಯೂರಿಂಗ್ ಮಾಡಿಲ್ಲ ನಾನು, ಯಾಕಂದರೆ ನಾನು ನೈಟ್ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ. ಬೆಳಗ್ಗೆ ಚಿಕ್ಕದಾಗಿ ಬರ್ತಿತ್ತು ಅಷ್ಟೇ, ಅದೇನಕ್ಕೂ ಸಾಲಿಲ್ಲ ನೀರು. ಮಧ್ಯಾಹ್ನ ಇನ್ನೊಂದು ರೌಂಡ್ ಮಾಡಬೇಕು. ಒಂದು ಸೈಡ್ ಮುಗೀತು ಗೋಡೆ. ಸೊ ಈ ಸೈಡ್ ಮುಗಿದಿದೆ, ಇನ್ನೊಂದು ಆ ಕಡೆ ಸೈಡ್ ಬ್ಯಾಕ್ ಸೈಡ್ದು ಗೋಡೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಇನ್ನೊಂದು ಕೋರ್ಸ್ ಮಾಡಿದ್ರೆ ಅದು ಮುಗಿಯುತ್ತೆ. ಸೊ ಇದು ಮುಗಿಸ್ಬಿಟ್ಟು ಆಲ್ಮೋಸ್ಟ್ ಮುಗಿಸೋಷ್ಟೊತ್ತಿಗೆ ಅದನ್ನ ಊಟ ಟೈಮ್ ಆಗುತ್ತೆ, ಊಟಕ್ಕೆ ಹೋಗ್ತಾರೆ. ಟೈಮ್ ಬಂದ್ಬಿಟ್ಟು 1 ಗಂಟೆ 1:15. ಸೊ ಕೆಲಸದವರೆಲ್ಲ ಊಟಕ್ಕೆ ಹೋಗಿದ್ದಾರೆ. ಕೆಲಸ ಬಂದ್ಬಿಟ್ಟು ಇಲ್ಲಿ ತನಕ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ನನಗಂತೂ ಸಖತ್ತು ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ. ಹತ್ರ 2 ವಾರ ಆಯಿತು, ಕಡಿಮೆನೇ ಆಗಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಬಗ್ಗೆ ಎಲ್ಲ ನೀರಿನ ಕ್ಯೂರಿಂಗ್ ಕೈಯೆಲ್ಲ ಮಾಡೋದ್ರಿಂದ ಹಂಗಾಗಿರ್ಬೇಕು. ಬಗ್ಗೆ ಎದ್ದು ಮಾಡೋದ್ರಿಂದ.
ಸೊ ನೋಡಿ ಗೈಸ್, ಸೊ ಈ ಲೇಯರು ಮತ್ತು ಆ ಕಡೆ ಸೈಡು ಇಷ್ಟು ಮಾಡಿದ್ದಾರೆ. ಸೊ ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ. ನಾನು ಒಂದು ಮನೆಗೆ ಹೋಗಿ ಫೋನ್ ಚಾರ್ಜಿಂಗ್ ಇಲ್ಲ ಮತ್ತು ವೀಡಿಯೋನ ಎಡಿಟ್ ಮಾಡಬೇಕು. ಸೊ ಬನ್ನಿ, ಅವರು ಒಂದು 2 ಗಂಟೆ 2:15 ಬರ್ತಾರೆ ಊಟ ಮಾಡಿಕೊಂಡು. ಸೊ ಅಷ್ಟಕ್ಕೆ ನಾನು ಹೋಗಿ ಮನೆಗೆ ಫೋನ್ ಚಾರ್ಜಿಂಗ್ ಹಾಕ್ಕೊಂಡು ಏನಾದ್ರು ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರೋಣ. ಸೊ ಆಲ್ಮೋಸ್ಟ್ ಕೆಲಸ ಆಯಿತು. ಈ ಕಡೆಯಿಂದ ಶುರು ಮಾಡಿದ್ದು ಬೆಳಗ್ಗೆ, ಹಂಗೆ ಹೋಗಿ ಆ ಕಡೆಯಿಂದ ಮುಗಿಸ್ಕೊಂಡು ಸೊ ಇವಾಗ ಫ್ರಂಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಟೈಮು 3:30-4 ಗಂಟೆ ಆಗಿದೆ. ಸೊ ಅದೊಂದು ಕಿಚನ್ದು ಹೊಗೆ ಹೋಗೋದಕ್ಕೆ ಆ ಥರದಕ್ಕೆಲ್ಲ ಪೈಪ್ ಹಾಕಿದ್ದಾರೆ. ಸೊ ಅದು ಮರ್ತ್ಬಿಡ್ತಾರೆ ಅಂದ್ಕೊಂಡೆ. ಸೊ ಇವಾಗ ಫ್ರಂಟಲ್ಲಿ ಮಾಡ್ಕೊಳ್ತಿದ್ದಾರೆ. ಫ್ರಂಟ್ ಒಂದಾದರೆ 2 ಕೋರ್ಸ್ ಫ್ರಂಟಲ್ಲಿ ಇದಾದರೆ ಇನ್ನು ಸುತ್ತ ಆಗುತ್ತೆ ಗೋಡೆ ಕಟ್ಟಿರೋದು. ಇನ್ನೇನಿದ್ರೆ ಸೆಂಟ್ರಲ್ಲಿ ಒಂದು ಗೋಡೆ ಬರುತ್ತೆ ತಿರ್ಗಾ, ಅದ್ರ ಮೇಲ್ಗಡೆ 2 ಕೋರ್ಸ್ ಕಟ್ಕೊಳ್ತಾರೆ ಅಷ್ಟೇ. ಸೊ ನೋಡುವ, ಇವತ್ತಿಗೆ ಫ್ರಂಟ್ ಸುತ್ತ ಮುಗಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ಟೈಮ್ ಆಗುತ್ತೆ 6 ಗಂಟೆ. ಸೊ ಸಂಜೆ 6 ಗಂಟೆ ತನಕ ಕೆಲಸ ಮಾಡೋದವರು. ಸೊ 6 ಗಂಟೆ ಆಮೇಲೆ ಇವ್ರದ್ದು ಡ್ಯೂಟಿ ಮುಗಿಯುತ್ತೆ. ಸೊ ನಾಳೆ ಏನು ಕೆಲಸ ಮಾಡ್ತಾರೆ ಏನು ಎತ್ತ ಅಂತ ನೋಡ್ಬೇಕಾಗತ್ತೆ ಅಷ್ಟೇ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಸೊ ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ. ಸುತ್ತ ಗೋಡೆ ಆಯಿತು. ಸೆಂಟ್ರಲ್ಲಿ ಒಂದು ಗೋಡೆ 2 ಕೋರ್ಸ್ ಎತ್ತಬೇಕಿತ್ತು. ಸೊ ಅದೊಂದು ಪೆಂಡಿಂಗ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾಳೆಗೆ, ಸೊ ಇವತ್ತೇ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಈ ಗೋಡೆ ನೋಡಿ ಮಾಡ್ತಿದ್ದಾರೆ. ಈ ಗೋಡೆ ಒಂದು ಪೆಂಡಿಂಗ್ ಇತ್ತು. ಸೊ ಇದೊಂದು ಮುಗಿಸ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಇವತ್ತು ಮೇಲ್ಗಡೆದು. ಸೊ ಮಾಡ್ತಿದ್ದಾರೆ 6 ಗಂಟೆ ಆದ್ರೂ. ಕೆಲಸ ಆಯಿತು. ಮಧ್ಯ ಗೋಡೆದು ಒಂದು ಲೇಯರ್ ಎತ್ತಿದೆ, ಒಂದು ಕೋರ್ಸ್ ಎತ್ತಿದೆ, ಇನ್ನೊಂದು ಕೋರ್ಸ್ ಬೆಳಗ್ಗೆ ಬಂದು ಮಾಡ್ಕೋತಾರಂತೆ. ಸೊ ಈಗ ಹೋಗ್ತಿದ್ದಾರೆ ಕ್ಲೀನ್ ಮಾಡಿಕೊಂಡು. ಸೊ ನಾನು ಮನೆಗೆ ಹೋಗಿ ಇವತ್ತು ಕ್ಯೂರಿಂಗ್ ಮಾಡಿಲ್ಲ ಬೆಳಗ್ಗೆಯಿಂದ. ಒಂದು ರೌಂಡು ಲಕ್ಷ್ಮಿ ಕರ್ಕೊಂಬಂದು ಕ್ಯೂರಿಂಗ್ ಮಾಡ್ಕೊಳ್ಬೇಕು ಕೆಳಗಡೆ ಗೋಡೆಗಳಿಗೆ, ಸಜ್ಜಗಳಿಗೆ, ಸ್ಟೇರ್ ಕೇಸ್ಗೆಲ್ಲ. ಸೊ ಬನ್ನಿ ಹೋಗಿ ಕರ್ಕೊಂಬಂದು ಕ್ಯೂರಿಂಗ್ ಮಾಡ್ಕೊಂಡು ಹೋಗೋಣ ಗೈಸ್.